ದುಡ್ಡು ತಗೊಂಡು ನೀನೇನೋ ಮಾಡ್ತೀಯಾ? ನಾನು ನಮ್ಮ ಮನೆ ಕರೆಂಟ್ ಹಾಕಿಸ್ತೀನಿ. ಇದು ನಿನ್ನ ಮೊದಲನೇ ತಿಂಗಳ ಸಂಬಳ. ಅಣ್ಣ ನಂಗೆ ಕೀ ಬಂಚಬೇಕು. ಹಾಯ್ ಹಲೋ, ನೀವು ನೋಡ್ತಿದ್ದೀರಾ ಸಿರಿ ಟಿವಿ. ಮಹೇಂದ್ರ PS. ಸೊ ನಮ್ಮ ಜೊತೆ ಇದ್ದಾರೆ ಇಶಕ್ ಕಾಜಿ ಸರ್. ನಮಸ್ಕಾರ ಸರ್. ನಿನ್ನೆ ಒಂದು ಮೂವಿ ಪ್ರೀಮಿಯಂ ಶೋ ಕೇಳ್ಪಟ್ಟೆ. ಸೊ ಪತ್ರಿಕಾಗೋಷ್ಠಿಯಲ್ಲಿ ನೋಡಿದೆ ಸರ್, ಮಿಂಚು ಹುಳ. ಸೊ ಸಿನಿಮಾ ಹೆಸರು ಮಿಂಚು ಹುಳ, ಚೆನ್ನಾಗಿದೆ ಸರ್. ಹೆಸರಲ್ಲೇ ಒಂದು ಮಿಂಚು ಇದೆ. ಸೊ ಇದ್ರ ಬಗ್ಗೆ ಒಂದು ವಿವರ ಏನು ಹೇಳಿ ಸರ್? ಇದ್ರ ಬಗ್ಗೆ ಹೇಳಬೇಕಂದ್ರೆ, ಸಿನಿಮಾ ಇದು ಮಕ್ಕಳದು ಮಕ್ಕಳ ಸಿನಿಮಾ. ಇದರಲ್ಲಿ ಮುಖ್ಯ ಪಾತ್ರದಲ್ಲಿ ಅಥವಾ ಮೇನ್ ಹೀರೋ ಆಗಿ ನಮ್ಮ ಅಣ್ಣ ಅವರ ಕುಟುಂಬದವರು ಪೃಥ್ವಿ ರಾಜ್ ಅಂತ ಅವರು ಮೇನ್ ಹೀರೋ ಆಗಿ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ, ಎಕ್ಸ್ಟ್ರಾರ್ಡಿನರಿ ಸಿನಿಮಾ. ಆ ಇಮೋಷ್ನಲ್ನ ಇಡೀ ಚಿತ್ರದಲ್ಲಿ ಎಲ್ಲ ಕ್ಯಾರೆಕ್ಟರ್ನ ಇಮೋಷನ್ ಏನಿದೆ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಅದು ಕ್ಯಾರಿ ಆಗಿದೆ. ಈ ಚಿತ್ರದ ನಿರ್ದೇಶಕರು? ಈ ಚಿತ್ರದ ನಿರ್ದೇಶಕರು ಮಹೇಶ್ ಕುಮಾರ್ ಅಂತ. ಇದಕ್ಕಿಂತ ಮುಂಚೆ ಅವರು ಡ್ರ್ಯಾಗನ್, ಊಟಿ ಅಂತ 2 ಸಿನಿಮಾ ಮಾಡಿದ್ದಾರೆ. 3ನೇ ಸಿನಿಮಾ ಅವತ್ತು. ತುಂಬ ಒಳ್ಳೆ ಟೆಕ್ನಿಷಿಯನ್ನು, ತುಂಬ ಒಳ್ಳೆ ಬುದ್ಧಿಜೀವಿ, ಹಾಗೆ ಕ್ರಿಯೇಟಿವ್ ಪರ್ಸನ್. ಪ್ರತಿಯೊಂದು ಶಾರ್ಟ್ಗೂ ಯಾವ ಥರ ತೆಗಿಬೇಕು, ಯಾವ ಥರ ಅದರ ಇಡಬೇಕು, ಕ್ಯಾಮ್ರಾ ಎಲ್ಲ ಇಡಬೇಕು, ಪ್ರತಿಯೊಂದು ಭಾಳ ಅದ್ಭುತವಾಗಿ ಅವರು ಕೆಲಸ ಮಾಡ್ತಾರೆ ಸರ್. ಹಾಗೆ ಈ ಚಿತ್ರದ ಪ್ರೊಡ್ಯೂಸರ್ ಆಗಿ ಈ ಚಿತ್ರದ ನಿರ್ಮಾಪಕರು ರಾಜಗೋಪಾಲ್ ಮತ್ತು ವಿಜಯ್ ಕುಮಾರ್ ಇಬ್ಬರು ಸೇರಿ ಮಾಡಿದ್ದಾರೆ ಸರ್. ಈ ಮಿಂಚು ಹುಳ ಈ ಚಿತ್ರದ ಬಗ್ಗೆ ಸ್ವಲ್ಪ ವಿವರ ಒಳಗೆ ಹೇಳಿ ಸರ್. ಯಾಕಂದರೆ ಮಕ್ಕಳು ಚಿತ್ರ ಅಂತ ಕೇಳ್ಪಟ್ಟೆ. ಸೊ ಹಾಗಾಗಿ ಈ ಪುಟಾಣಿಗಳ ಚಿತ್ರ ಎಲ್ಲರಿಗೂ ತುಂಬ ಇಷ್ಟ. ಸೊ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳಿದ್ವಿ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೇಗಿದೆ? ಮಿಂಚು ಹುಳು ಅಂತ ಒಂದು ಅದ್ಭುತವಾದ ಒಂದು ಚಿತ್ರ ಮಾಡಿದ್ದಾರೆ ನನ್ನ ಫ್ರೆಂಡು ಮಹೇಶ್ ಕುಮಾರ್ ಅಂತ ನಿರ್ದೇಶಕರು. ಹಾಗೂ ಈ ಸಿನಿಮಾಗೆ ನಿರ್ಮಾಪಕರಾದ ರಾಜಗೋಪಾಲ್ ಹಾಗೂ ವಿಜಯ್ ಕುಮಾರ್ ಅಂದರೆ ಮುಖ್ಯ ಪಾತ್ರದಲ್ಲಿ ಮೇನ್ ಹೀರೋ ಆಗಿ ನಮ್ಮ ಅಣ್ಣ ಅವರ ಕುಟುಂಬದಿಂದ ಪೃಥ್ವಿರಾಜ್ ಅಂತ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ. ಅವರು ಮೊಟ್ಟ ಮೊದಲ ಚಲನಚಿತ್ರ ಇದು. ಇದೇ ತಿಂಗಳು, ಬರೋ ತಿಂಗಳು ಅಕ್ಟೋಬರ್ 4ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಇದರಲ್ಲಿ ಮೊದಲಾಗಿ ನಾನು ಹೇಳಬೇಕಂದ್ರೆ, ನಿನ್ನೆ ಆಗಿರೋದೊಂದು ಕಾರ್ಯಕ್ರಮ ಭಾಳ ಯಶಸ್ವಿ ಆಯಿತು. ಅದರಲ್ಲಿ ನಮ್ಮ ಡಾಕ್ಟರ್ ಹಂಸಲೇಖ ಅವರು ಬಂದಿದ್ದರು, ಜಯಮಾಲಾ ಮೇಡಮ್, ಆಮೇಲೆ ಬಚ್ಚೇಗೌಡರು ಬಂದಿದ್ದರು, ಎಲ್ಲ ಮುಖ್ಯ ಅತಿಥಿಗಳು ಬಂದಿದ್ದರು. ಎಲ್ಲರೂ ಸಿನಿಮಾ ನೋಡಿದ್ರು, ಸಿನಿಮಾ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಮಾತಾಡಿದ್ರು. ಆಮೇಲೆ ನಮ್ಮ ನ್ಯಾಷನಲ್ ಅವಾರ್ಡ್ ವಿನ್ನರು P. ಶೇಷಾದ್ರಿ ಸರ್ ಬಂದಿದ್ದರು. ಅವರು ಕೂಡ ಈ ಸಿನಿಮಾ ಬಗ್ಗೆ ನೋಡಿ ಭಾಳ ಹೊಗಳಿದ್ರು ಅಥವಾ ಅದರ ಬಗ್ಗೆ ಒಂದು ಒಳ್ಳೆಯ ಮಾತನ್ನು ಹೇಳಿದ್ರು. ಜೊತೆಗೆ ಇದರ ಬಗ್ಗೆ ಹೇಳಬೇಕಂದ್ರೆ, ಇತ್ತೀಚೆಗೆ ಮಕ್ಕಳದ್ದು ಸಿನಿಮಾ ತುಂಬ ಕಡಿಮೆ ಆಗ್ತಾ ಇದೆ. ಅದಕ್ಕೆ ದುಡ್ಡು ಹಾಕೋರು ಭಾಳ ಕಡಿಮೆ ಜನ. ಸೊ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಇದರ ಮುಖಾಂತರ ಸಿರಿ TV ಮುಖಾಂತರ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಈ ಥರ ಸಿನಿಮಾಗೆ ದಯಮಾಡಿ ಪ್ರೊಡ್ಯೂಸರ್ನ ಸ್ವಲ್ಪ ಮುಂದೆ ಬರಬೇಕು, ಇದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡು ಈ ಥರ ಒಂದು ಸಿನಿಮಾ ಮಾಡಬೇಕಂತ ವಿನಂತಿ. ಯಾಕಂದರೆ ಕಮರ್ಷಿಯಲ್ ಸಿನಿಮಾ ಒಂದು ವರ್ಷಕ್ಕೆ ಒಂದು 100, 150, 120 ಸಿನಿಮಾ ಆಗ್ತಾ ಇದೆ. ಬಟ್ ಆದರೆ ಮಕ್ಕಳ ಸಿನಿಮಾಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ. ಇದರಲ್ಲಿ ಒಂದು ಎಂಥ ಒಳ್ಳೆ ಮೆಸೇಜ್ ಇದೆ ಅಂದರೆ, ಒಬ್ಬ ಮಗು ಒಂದು 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಓದೋ ಮಗು ಅವನು ಎಲೆಕ್ಟ್ರಿಸಿಟಿನ ಉತ್ಪಾದನೆ ಹೇಗೆ ಮಾಡೋದಂತ ಒಂದು ಡಿವೈಸ್ ಏನಿದೆ ಕಂಡುಹಿಡಿತಾನೆ. ಅದರ ಬಗ್ಗೆ ಒಂದು ಕಥೆ ಇದೆ ಇದು. ಸರ್, ಇನ್ನೊಂದು ವಿಷಯ ಸರ್, ಈ ಚಿತ್ರದಲ್ಲಿ ಮುಖ್ಯವಾಗಿ ನೀವು ಒಂದು ಪಾತ್ರ ಮಾಡಿದ್ದೀರಾ ಅಂತ ಕೇಳ್ಪಟ್ಟೆ ಸರ್. ಆ ಪಾತ್ರದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಆ ಕಥೆಯಲ್ಲಿ ನಂದೊಂದು ಪಾತ್ರ ಏನಂದರೆ, ಅವ್ರ ತಂದೆ ಒಂದು ಆಟೋ ಡ್ರೈವರು, ಜೊತೆಗೆ ಕುಡ್ಕ ಕೂಡ, ಸರಿಯಾಗಿ ಮಗು ನೋಡ್ಕೊಡಲ್ಲ, ಇರಲಿಕ್ಕೆ ವಾಸ ಮಾಡಲಿಕ್ಕೆ ಒಂದು ಜಾಗ ಇರಲ್ಲ, ಮನೆ ಇರಲ್ಲ, ಆಟೋನಲ್ಲಿ ಮಲಗ್ತಾ ಇರ್ತಾನೆ. ಆದ್ರೂ ಅವನು ಓದೋದು ಬಿಡೋದಿಲ್ಲ ಅಂತ ಒಂದು ಮಗು. ಅದರಲ್ಲಿ ನಾನು ಒಂದು ಕಾರ್ ಮೆಕ್ಯಾನಿಕ್ಕು ಅಥವಾ ಆಟೋ ಮೆಕ್ಯಾನಿಕ್ ಗ್ಯಾರೇಜ್ ಓನರ್ ಕ್ಯಾರೆಕ್ಟರ್. ನಾನೇನಿದೆ ಆ ಮಗುಗೆ ಸಹಾಯ ಮಾಡ್ತೇನೆ. ಸಹಾಯ ಮಾಡಿ ಅದರಲ್ಲಿ ನನ್ನ ಹೆಸರು ಒಂದು ರಿಯಾಜ್ ಭಾಯಿ ಅಂತ ಒಂದು ಕ್ಯಾರೆಕ್ಟರ್. ಅವ್ರಿಗೆ ಕರೆಂಟು ಯಾವ ಥರ ತಂದು ಕೊಡಬೇಕು, ಅಥವಾ ಮಗುಗೆ ಅವನು ಡಿವೈಸು, ಆ ಒಂದು ಯಂತ್ರ ಏನು ಮಾಡ್ತಾನೆ, ಅದಕ್ಕೆ ಬೇಕಾಗಿರೋದು ಸಾಮಗ್ರಿ ಅಥವಾ ಬೇಕಾಗಿರೋದು ಎಲ್ಲ ಮೆಟೀರಿಯಲ್ಸ್ ಏನಿದೆ ನನ್ನ ಗ್ಯಾರೇಜಿಂದ ಅವ್ನು ಕೊಟ್ಟು ಒಂದು ಪ್ರೋತ್ಸಾಹಿಸಿ ಅವನಿಗೆ ಮಕ್ಕಳದು ಸೈನ್ಸ್ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ಬರುತ್ತೆ ಕ್ಲೈಮ್ಯಾಕ್ಸ್ನಲ್ಲಿ. ಸೊ ಅದು ನೋಡಿ ಇಡೀ ಫ್ಯಾಮ್ಲಿ ಮತ್ತು ಸ್ಕೂಲು, ಅವ್ರ ತಂದೆ ತುಂಬ ಖುಷಿ ಪಡ್ತಾನೆ. ಅದು ನೋಡಿ ಅವನು ಕುಡಿಯೋದು ಬಿಡ್ತಾನೆ. ನನ್ನ ಮಗ, ನಾನು ಕುಡುಕಾಗಿ ನನ್ನ ಮಗುಗೆ ನಾನು ಓದಿಸ್ಲಿಕ್ಕಾಗಿಲ್ಲ, ಸರಿಯಾಗಿ ಓದಿಸಲ್ಲ, ಆದ್ರೂ ಆ ಮಗು ಏನಿದೆ ಈ ಮಟ್ಟಕ್ಕೆ ಬೆಳಿತಾನೆ ಅಂತ ಅದು ಕುಡುತನ ಬಿಡ್ತಾನೋ ಬಿಟ್ಟು ಒಂದು ಒಳ್ಳೆ ವ್ಯಕ್ತಿ ಆಗ್ತಾನೆ. ಅಂದರೆ ಒಂದು ಪಾಸಿಟಿವ್. ಆಮೇಲೆ ಮಕ್ಕಳಿಗೆ ನಾವು ಎಷ್ಟು ಅವ್ನಿಗೆ ಒಳ್ಳೆ ದಾರಿ ತೋರಿಸ್ತೀವಿ ಆ ದಾರಿನಲ್ಲಿ ಹೋಗ್ತಾರೆ.
ಸೊ ಅದು ಒಂದು ಇದು ಕತೆ. ಈ ಸಿನಿಮಾದ ಬಗ್ಗೆ ಹೇಳಬೇಕಂದ್ರೆ ಇದೆ, ಈ ಥರ ಇದೆ. ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಸರ್. 100% ಫ್ಯಾಮಿಲಿ ಓರಿಯೆಂಟೆಡು. ಒಳ್ಳೆ ಒಂದು ಅದ್ಭುತವಾದ ಒಂದು 2 ಹಾಡಿದೆ. ಹಾಂ. ರಾಜ್ ಭಾಸ್ಕರ್ ಅವರು ಮ್ಯೂಸಿಕ್ ಮಾಡಿದ್ದಾರೆ ಇದಕ್ಕೆ. ಅದ್ಭುತವಾದ ಸಿನಿಮಾ ಬಂದಿದೆ. ಈಗ 4ನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ಥ್ಯಾಂಕ್ ಯು.